ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗಾಯ್ಸ್, ಇನ್ನೊಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ ನಿಮಗೆಲ್ಲ. ಇನ್ನು ಮುಂದಕ್ಕೆ ನಾನು ವೀಡಿಯೋಸ್ ಎಲ್ಲ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ಒಳಗಡೆ ಯಾವಾಗಾದರೂ ಬರ್ಬೋದು. ಸೊ ಇವತ್ತು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರಿಗೂ ತಲುಪಿಸಿ ನನ್ನ ಚಾನಲ್ನ. ಇನ್ನೂ ಹೆಚ್ಚಿಗೆ ಸಪೋರ್ಟ್ ಬೇಕಾಗಿದೆ ನಿಮ್ಮ ಕಡೆಯಿಂದ. ಸೊ ಇವತ್ತಿನ ಸ್ಪೆಷಲ್ ವಿಡಿಯೋ ಬಂದು ಏನಂದರೆ ಗಾಯ್ಸ್, ಇವತ್ತವರೆಗೂ ನನಗೆ ಗೊತ್ತಿದ್ದಿಲ್ಲ ಧರ್ಮಸ್ಥಳದಲ್ಲಿ ಈ ಥರ ಒಂದು ದೇವಸ್ಥಾನ ಇದೆಯಾ ಅಂತ. ಬನ್ನಿ ಇವತ್ತಿನ ಹಿಸ್ಟಾರಿಕಲ್ ಸ್ಟೋರಿನ ನೋಡ್ಕೊಂಬರೋಣ. ಧರ್ಮಸ್ಥಳದಲ್ಲಿ ಇವಾಗ ಒಂದು 12ರಿಂದ 13 ಕಿಲೋಮೀಟರ್ ಒಳಗಡೆ ಇರೋ ದೇವಸ್ಥಾನ ಬಂದು ಇದು ಸೂರ್ಯದೇವನ ದೇವಸ್ಥಾನ ಅಂತೆ. ಸೊ ಈ ದೇವಸ್ಥಾನದ ಹೆಸರು ಸದಾಶಿವ ರುದ್ರ ಸೂರ್ಯನ ದೇವಸ್ಥಾನ. ಇದು ಬಂದು ಇರೋದು ಬೆಳ್ತಂಗಡಿಯಲ್ಲಿ. ಸೊ ಬನ್ನಿ ಹೋಗೋಣ, ಇವತ್ತಿನ ಹಿಸ್ಟಾರಿಕಲ್ ಸ್ಟೋರಿ ನೋಡ್ಕೊಂಬರೋಣ. ಲಾಸ್ಟಲ್ಲಿ ಕಮೆಂಟ್ ಮೂಲಕ ಏನಾದರೂ ತಿದ್ದುಪಡಿ ಆಗಲಿ, ತಪ್ಪಿದ್ರೆ ನನಗೆ ಕಮೆಂಟ್ ಮೂಲಕ ಹೇಳಿ, ಅದೇ ತುಂಬ ಮೋಟಿವೇಶನ್ ಆಗಿರುತ್ತೆ. ಬನ್ನಿ ಹೋಗೋಣ ಧರ್ಮಸ್ಥಳದಿಂದ ಬೆಳ್ತಂಗಡಿ. ಶ್ರೀ ಸದಾಶಿವ ರುದ್ರ ದೇವಾಲಯವು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಸೂರ್ಯ ಎಂಬ ಗ್ರಾಮದಲ್ಲಿ ಸ್ಥಿತವಾಗಿದೆ. ಈ ದೇವಸ್ಥಾನಕ್ಕೆ ಸಂಬಂಧಿಸಿದ ಒಂದು ವಿಶೇಷ ಕಥೆ ಇದೆ. ಅದು ದೇವಾಲಯದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಸೂರ್ಯ ಗ್ರಾಮದ ಕಥೆ. ಪ್ರಾಚೀನ ಕಾಲದಲ್ಲಿ ಈ ಸ್ಥಳವನ್ನು ತಪೋಭೂಮಿ ಎಂದು ಪರಿಗಣಿಸಲಾಗುತ್ತಿತ್ತು. ಇಲ್ಲಿನ ಮುಖ್ಯ ದೇಗುಲವಾದ ಶ್ರೀ ಸದಾಶಿವ ರುದ್ರ ದೇವಾಲಯವು ಅಪಾರ ಶಕ್ತಿಯನ್ನು ಹೊಂದಿದೆ. ಇದಕ್ಕೆ ಸೂರ್ಯಾಯಿ ಎಂಬ ಹೆಸರು ಬರಲು ಹಿಂದಿನ ಕಥೆಯೊಂದಿದೆ. ಪ್ರಕೃತಿಯೆಡೆಗಿನ ಗೌರವ ಮತ್ತು ಧರ್ಮದ ಪರಿಪಾಲನೆಯ ದೃಷ್ಟಿಯಿಂದ ಈ ಪ್ರದೇಶದಲ್ಲಿ ಒಮ್ಮೆ ತಪಸ್ವಿಗಳು ಮತ್ತು ಋಷಿಗಳು ಗಂಭೀರ ಧ್ಯಾನ ಮತ್ತು ತಪಸ್ಸು ಮಾಡುತ್ತಿದ್ದರು. ಆಗ ಭಗವಾನ್ ಸೂರ್ಯನ ಅನುಗ್ರಹದಿಂದ ಈ ಸ್ಥಳ ಪವಿತ್ರ ತಾಣವಾಗಿ ಮಾರ್ಪಟ್ಟಿತು. ತಪಸ್ಸಿನ ಪರಿಣಾಮವಾಗಿ ಸೂರ್ಯನ ತೇಜಸ್ಸು ಇಲ್ಲಿನ ಶಿಲೆಗಳಿಗೂ ಪರಿಸರಕ್ಕೂ ಪ್ರವಹಿಸಿತು. ಹೀಗಾಗಿ ಈ ಸ್ಥಳವನ್ನು ಸೂರ್ಯಾಯಿ ಎಂದು ಕರೆಯಲಾಯಿತು. ಇದಲ್ಲದೆ ಶ್ರೀ ಸದಾಶಿವ ರುದ್ರ ದೇವಾಲಯದಲ್ಲಿ ಬಲಿ ವ್ಯವಸ್ಥೆ ಇಲ್ಲ. ಇದು ದೇವಾಲಯದ ಇನ್ನೊಂದು ವಿಶಿಷ್ಟತೆ. ಅನೇಕ ಭಕ್ತರು ಇಲ್ಲಿ ಬಂದು ತಮ್ಮ ಸಂಕಟ ನಿವಾರಣೆಗಾಗಿ ಪೂಜೆ ಸಲ್ಲಿಸುತ್ತಾರೆ. ಈ ಸ್ಥಳಕ್ಕೆ ಭೇಟಿ ನೀಡುವ ಭಕ್ತರಿಗೆ ಸೂರ್ಯನ ಶಕ್ತಿ, ತಪಸ್ವಿಗಳ ತಪಸ್ಸು ಮತ್ತು ಭಗವಾನ್ ಸದಾಶಿವನ ಅನುಗ್ರಹವನ್ನು ಅನುಭವಿಸುವ ಅವಕಾಶ ಸಿಗುತ್ತದೆ. ಶ್ರೀ ಸದಾಶಿವ ರುದ್ರ ದೇವಾಲಯದ ಸೂರ್ಯ ಕಥೆ. ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಸೂರ್ಯ ಎಂಬ ಗ್ರಾಮದಲ್ಲಿರುವ ಶ್ರೀ ಸದಾಶಿವ ರುದ್ರ ದೇವಾಲಯ ವಿಶಿಷ್ಟ ಪುರಾತನ ಹಿನ್ನೆಲೆಯುಳ್ಳ ಪುಣ್ಯಕ್ಷೇತ್ರ. ಈ ದೇವಸ್ಥಾನವು ಅನೇಕ ಅನನ್ಯತೆಗಳನ್ನು ಹೊಂದಿದ್ದು, ವಿಶೇಷವಾಗಿ ಇದು ಬಲಿಹೀನ ದೇವಾಲಯ, ಅಂದರೆ ಇಲ್ಲಿ ಪ್ರಾಣಿಗಳ ಬಲಿ ಕೊಡಲು ಅವಕಾಶವಿಲ್ಲ. ಈ ಕ್ಷೇತ್ರದ ಹಿನ್ನೆಲೆ, ವಿಶೇಷವಾಗಿ ಸೂರ್ಯಾಯಿ ಎಂಬ ಹೆಸರಿನ ಉಗಮದ ಬಗ್ಗೆ ಹಳೆಯ ಪುರಾಣ ಕಥೆಯೊಂದು ಜನಪ್ರಿಯವಾಗಿದೆ. ಸೂರ್ಯ ಗ್ರಾಮದ ಉಗಮ ಮತ್ತು ಅದರ ಪೌರಾಣಿಕ ಹಿನ್ನೆಲೆ. ಪ್ರಾಚೀನ ಕಾಲದಲ್ಲಿ ಈ ಸ್ಥಳವು ಋಷಿಗಳು ಮತ್ತು ಮುನಿಗಳ ತಪೋಭೂಮಿ ಎಂದು ಪರಿಗಣಿಸಲಾಗುತ್ತಿತ್ತು. ತಪಸ್ಸು ಮಾಡುವ ಋಷಿಗಳು ಇಲ್ಲಿ ಗಾಢ ಧ್ಯಾನದಲ್ಲಿದ್ದರು ಮತ್ತು ಅವರ ತಪಸ್ಸಿನ ಪ್ರಭಾವದಿಂದ ಭಗವಾನ್ ಸೂರ್ಯನ ಪ್ರಸನ್ನತೆ ಈ ಊರಿನ ಮೇಲೆ ಪ್ರಾಪ್ತವಾಯಿತು. ಇದರಿಂದಾಗಿ ಈ ಪ್ರದೇಶದಲ್ಲಿ ಸೂರ್ಯನ ಕಿರಣಗಳ ಪ್ರಭಾವ ಹೆಚ್ಚಾಗಿ ತಟ್ಟುತ್ತಿದ್ದುದರಿಂದ ಈ ಗ್ರಾಮವನ್ನು ಸೂರ್ಯಾಯಿ ಎಂದು ಕರೆಯಲಾಯಿತು ಎಂದು ಜನಪದ ಕಥೆಗಳು ವಿವರಿಸುತ್ತವೆ. ಇನ್ನೊಂದು ಪೌರಾಣಿಕ ನಂಬಿಕೆಯ ಪ್ರಕಾರ ಶ್ರೀ ಸದಾಶಿವ ರುದ್ರ ದೇವಾಲಯ ಸ್ಥಾಪನೆಯ ಹಿಂದೆಯೂ ಭಗವಾನ್ ಸೂರ್ಯನ ಆಸ್ತಿಕತೆ ಇದೆ. ಇದು ಒಂದು ಅಪೂರ್ವ ಕ್ಷೇತ್ರವಾಗಿದ್ದು, ಇಲ್ಲಿ ಪ್ರತಿಷ್ಠಾಪಿತ ಮಹಾದೇವನ ಶಿವಲಿಂಗ ಅತ್ಯಂತ ಪ್ರಾಚೀನ ಮತ್ತು ಪವಿತ್ರವೆಂದು ಭಕ್ತರು ನಂಬುತ್ತಾರೆ. ದೇವಾಲಯದ ವಿಶಿಷ್ಟತೆಗಳು. 1. ಬಲಿಹೀನ ಕ್ಷೇತ್ರ. ಶ್ರೀ ಸದಾಶಿವ ರುದ್ರ ದೇವಾಲಯದಲ್ಲಿ ಯಾವುದೇ ಪ್ರಾಣಿಕ ಬಲಿ ನಿಷಿದ್ಧವಾಗಿದೆ. ಬಹುತೇಕ ದೇವಸ್ಥಾನಗಳಲ್ಲಿ ಬಲಿ ಪದ್ಧತಿ ಕಾಣಸಿಗಬಹುದು, ಆದರೆ ಇಲ್ಲಿನ ದೇವರ ಆಜ್ಞೆಯಿಂದ ಬಲಿಯನ್ನಿಲ್ಲದೆ ಮಾತ್ರ ಪೂಜೆ ಸಲ್ಲಿಸುವ ಸಂಪ್ರದಾಯ ಇರುವುದು ವಿಶೇಷ. 2. ಸೂರ್ಯನ ಕೃಪಾ ಕ್ಷೇತ್ರ. ಈ ದೇವಾಲಯದಲ್ಲಿ ವಿಶೇಷವಾಗಿ ಸೂರ್ಯನ ಆರಾಧನೆಗೂ ಹೆಚ್ಚಿನ ಮಹತ್ವ ಇದೆ. ಭಕ್ತರು ಇಲ್ಲಿ ಪ್ರಾರ್ಥನೆ ಸಲ್ಲಿಸಿದರೆ ಅವರ ಜೀವನದಲ್ಲಿ ಸೂರ್ಯನ ಕೃಪೆಯಿಂದ ಆರೋಗ್ಯ, ಸಂಪತ್ತು ಮತ್ತು ಶ್ರೇಷ್ಠತೆ ಲಭಿಸುತ್ತವೆ ಎಂದು ನಂಬಲಾಗುತ್ತದೆ. 3. ತೀರ್ಥ ಮತ್ತು ಪವಿತ್ರ ತಾಣ. ದೇವಸ್ಥಾನದ ಸುತ್ತಲೂ ಹಲವಾರು ಪ್ರಾಚೀನ ತೀರ್ಥಗಳು ಮತ್ತು ನೈಸರ್ಗಿಕ ಶಕ್ತಿ ಕೇಂದ್ರಗಳು ಇದ್ದು, ಭಕ್ತರು ಇಲ್ಲಿಗೆ ಬಂದು ಪವಿತ್ರ ಸ್ನಾನ ಮಾಡಿ ತಮ್ಮ ಪಾಪ ನಿವಾರಣೆಯಾಗುವ ವಿಶ್ವಾಸದಿಂದ ಶಿವನ ಪೂಜೆ ಮಾಡುತ್ತಾರೆ. ಮಹತ್ವ ಮತ್ತು ಭಕ್ತಿಯ ಆಚರಣೆಗಳು. ಮಕರ ಸಂಕ್ರಾಂತಿ, ಶಿವರಾತ್ರಿ ಹಾಗೂ ಕಾರ್ತಿಕ ಮಾಸ ಈ ದೇವಾಲಯದ ಪ್ರಮುಖ ಹಬ್ಬಗಳಾಗಿದ್ದು, ಭಕ್ತರು ಹೂವಿನ ಅಲಂಕಾರ, ಶಿವಾಭಿಷೇಕ ಹಾಗೂ ವಿಶೇಷ ಪೂಜಾ ವಿಧಾನಗಳನ್ನು ನೆರವೇರಿಸುತ್ತಾರೆ. ನಿತ್ಯ ಪೂಜೆಗಳು ಹಾಗೂ ಪಂಚಾಮೃತ ಅಭಿಷೇಕ ಇಲ್ಲಿನ ಭಕ್ತರಿಗೆ ಶಕ್ತಿಯ ಅನಿಸಿಕೆಯನ್ನು ನೀಡುತ್ತವೆ.
ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ ಭಕ್ತರಿಗೆ ಸೂರ್ಯನ ಅನುಗ್ರಹ, ತಪಸ್ವಿಗಳ ತಪೋಬಲ ಹಾಗೂ ಭಗವಾನ್ ಸದಾಶಿವನ ಕೃಪೆಯನ್ನು ಅನುಭವಿಸುವ ಅವಕಾಶ ಸಿಗುತ್ತದೆ. ಸಂಪತ್ತಿ, ಆರೋಗ್ಯ ಮತ್ತು ಭಕ್ತಿಗೆ ಪ್ರಾರ್ಥನೆಯುಳ್ಳ ಪುಣ್ಯಕ್ಷೇತ್ರ. ಈ ದೇವಾಲಯದ ಮಹಿಮೆ ಕೇಳಿದ ಮಾತ್ರಕ್ಕೆ ಸಾಕಾಗದು. ಪ್ರತಿಯೊಬ್ಬ ಭಕ್ತನು ಜೀವನದಲ್ಲಿ ಕನಿಷ್ಠ ಒಮ್ಮೆ ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಬೇಕು ಎಂದು ನಂಬಿಕೆಯಿದೆ. ಸೂರ್ಯನ ಕೃಪಾ ಹಾಗೂ ಶಿವನ ಅನುಗ್ರಹದಿಂದ ಈ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿದ ಭಕ್ತರಿಗೆ ಆರೋಗ್ಯ, ಐಶ್ವರ್ಯ ಮತ್ತು ಶಾಂತಿ ಸಿಗುತ್ತದೆ ಎಂಬ ವಿಶ್ವಾಸವಿದೆ. ಈ ರೀತಿಯಾಗಿ ಶ್ರೀ ಸದಾಶಿವ ರುದ್ರ ದೇವಾಲಯ ಸೂರ್ಯನ ಶಕ್ತಿ ಮತ್ತು ಶಿವನ ಕೃಪೆಯಾದರ ಬಲದ ಸಂಕೇತವಾಗಿ ನೆನೆಸಲ್ಪಡುತ್ತದೆ.